ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಗಿಡಕ್ಕೆ ಗೊಬ್ಬರ ಹಾಕ್ತೆ ಅಂತ ಹೇಳಿದೆ. ಅವತ್ತು ಮಳೆ ಬರೋಕ್ಕೋಸ್ಕರ ಗೊಬ್ಬರ ಹಾಕುವುದಿಲ್ಲ, ಮಳೆ ಬಂದರೆ ತೊಳ್ಕೊಂಡು ಹೋಗುತ್ತೆ ಅಂಥೇಳಿ ಗೊಬ್ಬರ ಹಾಕುವುದಿಲ್ಲ. ನಾನು ಹೊಸ ಗೊಬ್ಬರ ತಂದಿದ್ದೆ ಅಂತ ಹೇಳಿದೆ. ಅದು ಇವತ್ತಿಗೆ ನಾವು ಹೇಳಿ ಒಂದು 10-12 ದಿನ ಆಗಿರ್ಬೋದು. ಗೊಬ್ಬರ ಇನ್ನೂ ಹಾಕಿಲ್ಲ ನಾನು, ಯಾಕಂದರೆ ಮಳೆಗೆ ಹೆದರ್ಕೊಂಡು ಹಾಕಿಲ್ಲ. ಹಾಕಿದರೆ ಅದೇ ಪಾಟಲ್ಲಿ ಮಣ್ಣು ತುಂಬಿರೋಕ್ಕೋಸ್ಕರ ನನಗೆ ಹಾಕಲಿಕ್ಕೆ ಭಯ. ಅಂದರೆ ಬಾಟಲಿ ಕೆಳಗಡೆ ಇದ್ದರೆ ನಾವು ಹಾಕಿದರೆ ಮಣ್ಣು ಅಂದರೆ ಎಲ್ಲೂ ಹೋಗೋದಿಲ್ಲ. ಇದಾದರೆ ಮಣ್ಣು ಮೇಲ್ಗಡೆ ಬಂದಿರೋಕ್ಕೋಸ್ಕರ ಅದು ನಾವು ಗೊಬ್ಬರ ಹಾಕಿದರೆ ತೊಳ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ಎಪ್ಸಮ್ ಸಾಲ್ಟ್ ಹಾಕಿದ್ದೆ. ಎಪ್ಸಮ್ ಸಾಲ್ಟ್ ಹಾಕಿದ ಮೇಲೆ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಗಿಡವೂ ಚೆನ್ನಾಗಿದೆ. ನಾನು ಮೊನ್ನೆ ವೀಡಿಯೋದಲ್ಲೂ ನಿಮ್ಗೆ ತೋರಿಸಿದ್ದೆ. ಗಿಡ 5 ದಿನಕ್ಕೆ ವೀಡಿಯೋ ಮಾಡಿ ಹಾಕಿದ್ನಲ್ಲ, ಅದರಲ್ಲೂ ಹಾಗೆ ಅದೇ ಹೇಳಿದ್ದು ನಾನು. ಗಿಡ ಚೆನ್ನಾಗಿ ಬಂದೆ. ಇವತ್ತಿಗೆ 5 ದಿನ ಅಲ್ಲ, ಇವತ್ತಿಗೆ 8-9 ದಿನ ಆಗ್ತಾ ಬಂತು. ಇವತ್ತಿಗೆ ಗಿಡ ಎಲ್ಲದೂ ಚೆನ್ನಾಗಿದೆ. ಯಾಕಂದರೆ ನನ್ನ ಗಿಡದಲ್ಲಿ ಅದೇ ಮಣ್ಣು ತುಂಬ ಹಳೇದು ಇರೋಕ್ಕೋಸ್ಕರ ಗಿಡದಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಆಗ್ತಾಯಿದೆ. ಯಾಕಂದರೆ ಗಿಡ ತುಂಬ ಹಳೆದಂದರೆ 4 ವರ್ಷದ ಗಿಡ. ಇವೆಲ್ಲ 4 ವರ್ಷದ ಗಿಡ ನೋಡಿ ಫ್ರೆಂಡ್ಸ್. ಇದೆಲ್ಲ 4 ವರ್ಷದ ಗಿಡ. ಎಷ್ಟು ಚೆನ್ನಾಗಿ ಚಿಗುರು ಬಂದು ನೋಡಿ ಎಪ್ಸಮ್ ಸಾಲ್ಟ್ ಹಾಕಿದ ಮೇಲೆ. ನೋಡಿ ಫ್ರೆಂಡ್ಸ್, ಗಿಡ ಎಷ್ಟು ಕಲ್ಲರು ನೋಡಿ ಫ್ರೆಂಡ್ಸ್. ಕಲ್ಲರು ಚೆನ್ನಾಗಿದೆ ನೋಡಿ. ಕಲ್ಲರು ಹಾಗೆ ಗ್ರೀನಾಗಿ ಬಂದಿದೆ. ಯಾವುದು ಎಲ್ಲೋ ಕಲರ್ ಇಲ್ಲ. ಒಂದೊಂದು ಅಂದರೆ ನೀರಾಗ ಮೊನ್ನೆ ನಿಮಗೆ ತೋರಿಸುವಾಗ ಒಂದು ಗಿಡನೂ ಎಲ್ಲೋ ಕಲರ್ ಇರಲಿಲ್ಲ. ಇವತ್ತು ಸ್ವಲ್ಪ ಕೆಲವೊಂದು ಗಿಡ ಎಲ್ಲೋ ಕಲರ್ ಆಗಿದೆ ಅಂದರೆ ನೀರು ನಾವು ಹಾಕುತ್ತೋ ಒಂದೊಂದಿನ ಹೆಚ್ಚು ಕಮ್ಮಿ ಆಗಿರ್ಬೋದು. ತುಂಬ ಬಿಸಿಲಿರೋಕ್ಕೋಸ್ಕರ ಇವಾಗ ನಾವು ನೀರು ಹಾಕಲೇಬೇಕು. ನೀರು ಹಾಕಲಿಲ್ಲ ಅಂದರೆ ಆವತ್ತು ಬುಡ ಎಲ್ಲ ಒಣದ್ರ ಥರ ಫುಲ್ ಒಣದು ಹೋಗಿರುತ್ತೆ. ಅದಕ್ಕೋಸ್ಕರ ನಾನೀಗ ಒಂದು ದಿನ ಇವತ್ತು ಬೆಳಿಗ್ಗೆ ಹಾಕಿ ನಾಳೆ ಬೆಳಿಗ್ಗೆ ಬಂದು ನೋಡುವಾಗ ಫುಲ್ ಡ್ರೈ ಆಗಿರುತ್ತೆ. ಇವತ್ತು ಹಾಕಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫುಲ್. ಇಲ್ಲಿ ನೋಡಿ ಸ್ವಲ್ಪ ಒದ್ದೆ ಇದೆ, ಆದರೆ ಒದ್ದೆ ಇದೆ ಅನಿಸುತ್ತೆ. ಆದರೆ ಸಂಜೆ ಹೊತ್ತಲ್ಲಿ ಬಂದು ನೋಡಿದ್ರೆ ಮಣ್ಣೆಲ್ಲ ಡ್ರೈ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನೀರು ಹಾಕಬೇಕು. ಮತ್ತು ನಾನು ಇವತ್ತು ಆ ಗೊಬ್ಬರನೂ ಇವತ್ತೇ ಹಾಕಬೇಕಂತೇಳಿ ಮಾಡಿದ್ದೆ. ಇವತ್ತೇ ನಾನು ಹಾಕ್ತೀನಿ. ಇನ್ನೂ ಅದನ್ನ ಇಟ್ಕೊಡೋಕ್ಕಾದರೆ ಇನ್ನು ನನಗೆ ಮೊಗ್ಗು ತೆಗೀಲಿಕ್ಕಾಗೋದಿಲ್ಲ. ನನಗೆ ಹಾಕಲೇಬೇಕು. ಇವತ್ತು ನಾನು ಗೊಬ್ಬರ ಹಾಕ್ತೀನಿ. ಅದು ಯಾವ ಗೊಬ್ಬರ ಅಂತಂದ್ರೂ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಕೆಲವೊಂದು ಗಿಡದಲ್ಲಿ ನಾನು ಎಪ್ಸಮ್ ಸಾಲ್ಟ್ ಹಾಕಿ ಅದು ಒಂದೇ ಗೊಬ್ಬರ ಅಲ್ಲ ನಾನು ಹಾಕೋದು. ಇವತ್ತು ನಾನು ನಿಮಗೆ ತೋರಿಸೋದು ಅದು ಒಂದೇ ಗೊಬ್ಬರ. ನೆಕ್ಸ್ಟ್ ನಾನು ಏನೇನು ಗಿಡಕ್ಕೆ ಹಾಕ್ತೀನಿ ಅದನ್ನೆಲ್ಲದನ್ನೂ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಒಂದು ಹಾಕಿದ್ರೆ ಒಳ್ಳೆ ತುಂಬ ಪ್ರಯೋಜನ ಇದೆ. ಆದರೂ ನಾವು ಹಾಕುವಂಥದ್ದೆಲ್ಲ ಒಂದೊಂದು ಚೇಂಜ್ ಮಾಡಿ ಹಾಕ್ತಾ ಇರಬೇಕು. 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ನಾವು ಗೊಬ್ಬರ ಏನಾದರೂ ಚೇಂಜ್. ಈಗ ನಮಗೆ ದನದ ಗೊಬ್ಬರ ಅಷ್ಟೊಂದು ನಮಗೆ ಎಲ್ಲೂ ಸಿಗ್ತಾ ಇಲ್ಲ. ನಾವು ಎಲ್ಲಾದರೂ ಹೋಗಿ ದುಡ್ಡು ಕೊಟ್ಟೆ ತಗೊಂಡು ಬರಬೇಕು. ಎಲ್ಲಿ ಸಿಗುತ್ತೆ ನೋಡಬೇಕು. ಈಗ ನಮ್ಮ ಮನೆ ವಠಾರದಲ್ಲಿ ಈ ಕಡೆ ಎಲ್ಲೂ ಇಲ್ಲ, ಹಸುಗಳಿಲ್ಲ. ಹಾಗಾಗಿ ನಾನು ಅದನ್ನು ಗೊಬ್ಬರ ದುಡ್ಡು ಕೊಟ್ಟೆ ತರಬೇಕಾಗಿತ್ತು. ನಾನು ತಂದಿದ್ದು ಗೊಬ್ಬರ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಯಾವುದು ಅಂತ. ಮತ್ತು ನಾವು ಗಿಡಗಳನ್ನು ಯಾವತ್ತೇ ಅಲ್ಲಿ ನಾವು ಗಿಡ ನೆಟ್ಟಿದ ಮೇಲೆ ಮಲ್ಲಿಗೆ ಗಿಡ ನಾವು ತೋಟ ಮಾಡಿಕೊಂಡ್ರ ಮೇಲೆ ಅದನ್ನು ನಾವು ಯಾವಾಗಲೂ ದಿನಕ್ಕೆ 1 ಸಲ ಆದರೂ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗುವಂಥದ್ದು ಹಾಕಿದರೆ ಮಾತ್ರ ಅದರಲ್ಲಿ ನಾವು ಹೆಚ್ಚಿನ ಇಳುವರಿ ಪಡೆಯಬಹುದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ನನಗೂ ಹಾಗೆ ನಾನೀಗ ಸ್ವಲ್ಪ ನನಗೆ ಆ ಕಡೆ ಇದನ್ನೆಲ್ಲ ಬಿಟ್ಟು ನಾನು ಬೆಂಗಳೂರಿಗೆಲ್ಲ ಹೋಗೋಕ್ಕೋಸ್ಕರ ನಾನು ಗಿಡದ ಬಗ್ಗೆ ಅಷ್ಟು ಕೇರ್ ಮಾಡಿಲ್ಲ. ಯಾಕಂದರೆ ನಾನು ಆವತ್ತು ಹೋಗುವಾಗ ಸುಡುಮಣ್ಣು ಹಾಕಿ ಹೋಗಿದ್ದೆ. ಅಂದರೆ ಸುಡುಮಣ್ಣು ಅದು ಈ ವರ್ಷದ್ದಲ್ಲ, ಹೋದ ವರ್ಷದ್ದು ಸುಡುಮಣ್ಣು. ಅದು ಮಳೆ ನೀರಿಗಿಟ್ಟು ಅದೆಲ್ಲ ಅದರ ಪವರೆಲ್ಲ ಹೋಗಿತ್ತು ಅಂತ ಗೊತ್ತಿಲ್ಲ. ಅದನ್ನು ನಾನು ಸುಮ್ಮನೆ ಸುಡುಮಣ್ಣು ವೇಸ್ಟ್ ಆಗುತ್ತಲ್ಲ ಅಂತೇಳಿ ಗಿಡಕ್ಕೆ ಹಾಕಿ ಮಣ್ಣೆಲ್ಲ ಮುಚ್ಚಿಬಿಟ್ಟು ನೀರೆಲ್ಲ ಹಾಕಿ ಅದೇ ಒಳ್ಳೆ ಹೋಗಿಲ್ಲ. ಒಂದು 2-3 ದಿನ ನಾನು ಇದ್ದಿದ್ದೆ, ನೀರೆಲ್ಲ ಚೆನ್ನಾಗಿ ಕೊಟ್ಟು ಹೋಗಿದ್ದೆ. ಆದ್ರೆ ನಾನು ಬರುವಷ್ಟರಲ್ಲಿ ಒಂದು 15 ದಿನ ಆಗಿತ್ತು. ನಾನು ಬರುವಾಗ 15 ದಿನ ಅಂದರೆ ನಮ್ಮ ಅಕ್ಕ ಎಲ್ಲ ಬಂದು 1-2 ಸಲ ನೀರು ಹಾಕಿದ್ರು. ನಾನು ಬರುವಾಗ ಗಿಡ ಎಲ್ಲ ಸುಟ್ಟು ಹೋಗಿತ್ತು. ನಾನು ಅವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಲ್ಲ. ಯಾಕಂದರೆ ನನಗೆ ಗಿಡ ಸುಟ್ಟೋಯ್ತಲ್ಲ ಅದೇ ಟೆನ್ಷನಲ್ಲಿ ಇದ್ದಿದ್ದೆ ನಾನು. ಗಿಡ ಪೂರ ಹೋಯ್ತಲ್ಲ ಇನ್ನೇನು ಮಾಡೋದು ಅಂತೇಳಿ ಅದೇ ಟೆನ್ಷನಲ್ಲಿ ಇರೋಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಲಿಲ್ಲ. ಇಲ್ಲಾಂದರೆ ನನ್ನ ಗಿಡನ ನಿಮಗೆ ಅವತ್ತು ನೋಡಬೇಕಿದ್ದಿತ್ತು. ಅಷ್ಟು ಆಗಿತ್ತು, ಆ ಥರ ಆಗಿತ್ತು. ಗಿಡ ಎಲ್ಲ ಸುಟ್ಟೋಗಿ ಗಿಡದ ಎಲೆ ಮಾತ್ರ ಉದುರು ಹೋಗಿದ್ರು ಪರವಾಗಿಲ್ಲ ಇದ್ದಿತ್ತು. ಕಡ್ಡಿ ಎಲ್ಲ ಒಣಗಿ ಹೋಗಿ ಕಡ್ಡಿ ಎಲ್ಲ ಮುರಿದು ತೆಗೆದಿದ್ದೆ ನಾನು. ಅಷ್ಟು ಎಗೆ ಎಲ್ಲ ಹೋಗಿದ್ದಿತ್ತು. ಅದಕ್ಕೋಸ್ಕರ ನನ್ನ ಗಿಡ ಇಷ್ಟು ನನಗೆ ಗ್ರೋತ್ ಮಾಡಲಿಕ್ಕೆ ಇಷ್ಟು ಟೈಮ್ ಬೇಕಾಯಿತು ನನಗೆ. ಅಂದರೆ ಟೈಮ್ ನಾವು ಈ ವರ್ಷ ಜೀವಾಮೃತ ಮಾಡಿ ಸಹ ಹಾಕಲಿಲ್ಲ. ಜೀವಾಮೃತ ಮಾಡಿ ಹಾಕಬೇಕಿದ್ದಿತ್ತು. ಜೀವಾಮೃತನೂ ಸಹ ಹಾಕಲಿಲ್ಲ.
ಗೋಮೂತ್ರ ಸಹ ಹಾಕಲಿಲ್ಲ. ಯಾಕಂದರೆ ಗೋಮೂತ್ರ ನಾವು ವರ್ಷಕ್ಕೂ ಗೋಮೂತ್ರ ಹಾಕ್ತೇವೆ, ವರ್ಷ ವರ್ಷ ಗೋಮೂತ್ರ ನಮ್ಮ ಮನೆಯಲ್ಲಿ ಹಸು ಇರೋಕ್ಕೋಸ್ಕರ ನಾನು ಗೋಮೂತ್ರ ಹಾಕ್ತಿದ್ದೆ. ಇಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ತಂದರು ಹಾಕ್ತಿದ್ದೆ. ಅಲ್ಲಿ ಯಾರ ಮನೆಯಲ್ಲೂ ಹಸು ಇಲ್ಲಲ್ಲ, ಅದಕ್ಕೋಸ್ಕರ ಗೋಮೂತ್ರ ಹಾಕ್ಲಿಕ್ಕಾಗಲಿ. ಯಾಕಂದ್ರೆ ನೆಲಗಡಲೆ ಹಿಂಡಿಗೆ ನಾವು ಗೋಮೂತ್ರದಲ್ಲಿ ನೆನೆಸಿ ಹಾಕಿದ್ರೆ ಮಾತ್ರ ಇನ್ನೂ ಜಾಸ್ತಿ ಅದಕ್ಕೆ ಪವರ್ಫುಲ್ ಆಗಿರೋದು. ಯಾಕಂದ್ರೆ ನಾವು ಬರೀ ಗೋಮೂತ್ರ ನೀರು ಮಿಕ್ಸ್ ಮಾಡಿ ಹಾಕಿದ್ರು ಸಹ, ನೀವು ಏನೇ ಹಾಕೋದು ಬೇಡ, ಬರೀ ಗೋಮೂತ್ರಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿದರೆ ಅದೇ ಸಾಕಾಗುತ್ತೆ. ನೀವು ಯಾವ ಗೊಬ್ಬರ ಹಾಕಬೇಕಂತೇಳಿ. ಹಾಗಾಗಿ ಅದು ಇಲ್ಲಲ್ಲ, ಹಾಗಾಗಿ ಅದಕ್ಕೋಸ್ಕರ ನನಗೆ ಗಿಡ ಎಲ್ಲ ಇಷ್ಟು ನನಗೆ ಇಳುವರಿ ಕಮ್ಮಿ ಆಗಿದೆ. ನಾನು ಜೀವಾಮೃತ ಮಾಡಿ ಹಾಕಿದರೆ ಮಣ್ಣಿಗೆ ಮತ್ತೆ ಜೀವ ಬರ್ತಿತ್ತು. ಯಾಕಂದರೆ ಇದು ಮಣ್ಣಿನಲ್ಲಿ ಎಲ್ಲ ಪೋಷಕಾಂಶ ಪೂರ ಹೋಗಿದೆ, ಏನೂ ಇಲ್ಲ. ಮಣ್ಣು ಒಂಥರ ಮರಳು ಟೈಪ್ ಆಗಿದೆ. ಮರಳು ಟೈಪ್ ಆಗೋಕ್ಕೋಸ್ಕರ ಗಿಡದಲ್ಲಿ ಇಳುವರಿ ತುಂಬ ಕಡಿಮೆ ಅಂದರೆ ಫುಲ್ ಕಮ್ಮಿ ಆಗಿದೆ. ಅದೇ ಹೇಳಿದ್ನಲ್ಲ, ಒಂದು 200, 300, 400, 500 ಒಳಗೆ ಮೊಗ್ಗು ಸಿಗೋದು. ಈ ವರ್ಷ ಅಂತೂ ಎಲ್ಲರೂ ತುಂಬ ಮೊಗ್ಗು ತೆಗಿತಾ ಇದ್ದಾರೆ. ನನ್ನ ಗಿಡದಲ್ಲಿ ಮಾತ್ರ ಮೊಗ್ಗೇ ಇಲ್ಲ. ಯಾಕಂದರೆ ಅದೇ ಸಮಸ್ಯೆ ಇರೋದಿಲ್ಲ. ಯಾಕಂದರೆ ಮಣ್ಣು ತುಂಬ ಹಳೆಯದು, ಇನ್ನೇನು ಸಮಸ್ಯೆ ಇಲ್ಲ ಗಿಡದಲ್ಲಿ. ಅದು ಹೇಳಿದ್ನಲ್ಲ ಅವತ್ತು, ಕೆಂಪು ಎಲೆಗಳ ಕಲ್ಲರ್ ಮತ್ತು ಚುಕ್ಕೆ ರೋಗ ಯಾವುದೂ ಇಲ್ಲ. ಅದಕ್ಕೋಸ್ಕರ ಈ ಮಣ್ಣು ತುಂಬ ಹಳೆದಾಗೋಕ್ಕೋಸ್ಕರ ಇದನ್ನು ಮಣ್ಣಿಗೆ ಒಂಥರ ಹೊಸ ಜೀವ ಬರುವಂಗೆ ಮಾಡುವಂಥದ್ದು ಗೊಬ್ಬರ ಇದು. ಈ ಗೊಬ್ಬರದಿಂದ ನಾನು ಆಗ ಹೇಳಿದ್ನಲ್ಲ ತೋರಿಸ್ತೀನಿ ಅಂತ, ಇವಾಗ ತೋರಿಸ್ತೀನಿ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಇದೇ ಗೊಬ್ಬರ ನಾನು ಹೇಳಿದ್ದು. ಇದು ನಾನು ಹೋದ ವರ್ಷ ಇದು ಕೃಷಿ ಮೇಳದಲ್ಲಿ ತಗೊಂಡು ಬಂದಿದ್ದು. ಕೃಷಿ ಮೇಳ ಅಂದರೆ ಕುಂದಾಪುರದಲ್ಲಿ ಕೃಷಿ ಮೇಳ ನಡೀತಿತ್ತ. ಅವತ್ತು ನಾನು ಹೋದ ವರ್ಷನೇ ಹಾಕಬೇಕಿತ್ತು. ಹೋದ ವರ್ಷ ಮಳೆ ಬೇಗ ಬರೋಕ್ಕೋಸ್ಕರ ಹಾಕಲಿಲ್ಲ. ಇದು ಗಿಡ ಅಂದರೆ ಮಲ್ಲಿಗೆ ಗಿಡಕ್ಕೆ ಹಾಕಿದೆ. ಇದು ಹಳೆ ಮಣ್ಣಿಗೆಲ್ಲ ಈ ಮಣ್ಣು ತುಂಬ ಹಳೆದಾಗಿರುತ್ತಲ್ಲ, ಆ ಮಣ್ಣಿಗೆಲ್ಲ ಒಳ್ಳೆ ಗೊಬ್ಬರ ಅದು. ಇದ್ರ ಹೆಸರು ಬಯೋ ಕಂಪೋಸ್ಟ್. ಅಂದರೆ ವರ್ಮಿ ಕಂಪೋಸ್ಟ್ ಅಂತ ಹೇಳಿ ಕೊಟ್ಟಿದ್ರು. ಇದು ವರ್ಮಿ ಕಂಪೋಸ್ಟ್ ಅಲ್ಲ, ಇದು ಬಯೋ ಕಂಪೋಸ್ಟ್. ಇದು ನೋಡಿ, ಸಾವಯವ ಗೊಬ್ಬರ ಅಂತೇಳಿ ಕೊಟ್ಟಿದ್ರು ನೋಡಿ, ಸಾವಯವ ಗೊಬ್ಬರ. ಇದು5 kg ಇದೆ ನೋಡಿ ಫ್ರೆಂಡ್ಸ್. 5 kg ಗೊಬ್ಬರ ಇದು 125 ರೂಪಾಯಿ ಕೊಟ್ಟಿದ್ದೇವೆ. 5 kg ಗೊಬ್ಬರಕ್ಕೆ 125 ರೂಪಾಯಿ ಕೊಟ್ಟು ತಂದಿದ್ದೇನೆ. ಇದು ನಾನು ತಂದು 1 ವರ್ಷ ಆಗಿದೆ. 1 ವರ್ಷ ಆದರೂ ಹಾಗೆ ಇಟ್ಟಿದ್ದೆ, ನಾನು ಹಾಕಲಿಲ್ಲ, ಹಾಗೆ ಇಟ್ಟಿದ್ದೆ. ಬೇರೆಗಾದ್ರೂ ಹಟ್ಟಿ ದನದ ಗೊಬ್ಬರ ಎಲ್ಲ ಹಾಕಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ಇದನ್ನು, ಅಂದರೆ ನನ್ನ ಗಿಡದಲ್ಲಿ ಇಳುವರಿ ತುಂಬ ಕಡಿಮೆ ಇರೋಕ್ಕೋಸ್ಕರ ಈ ಗೊಬ್ಬರ ಹಾಕಿದರೆ ಒಳ್ಳೆಯದು ಅಂತೇಳಿ ಈ ಗೊಬ್ಬರ ತಗೊಂಡು ಬಂದಿದ್ದೇನೆ. ಅದು ಈ ಜಿರಳೆ ಎಲ್ಲ ಹೋದ ವರ್ಷ ತರೋಕ್ಕೋಸ್ಕರ ನೋಡಿ, ಇಲ್ಲೆಲ್ಲ ಏನು ಜಿರಳೆ ಎಲ್ಲ ಹೋಗಿ ತೂತು ಮಾಡಿ ಹಾಕಿದೆ ನೋಡಿ ಫ್ರೆಂಡ್ಸ್. ಇದು ಅಂಗಡಿಯಲ್ಲಿ ನಾವು ಅವತ್ತು ವರ್ಮಿ ಕಾಂಪೋಸ್ಟ್ ಕೊಡಿ ಅಂತ ಹೇಳಿದರೆ ಅವರು ನಮಗೆ ವರ್ಮಿ ಕಾಂಪೋಸ್ಟ್ ಅಂದರೆ ಇದೆ ಅಂತ ಹೇಳಿದರು. ಇದು ವರ್ಮಿ ಕಾಂಪೋಸ್ಟ್ ಅಲ್ಲ, ಬಯೋ ಕಾಂಪೋಸ್ಟ್ ಇದು. ನಾವು ತರೋಕ್ಕೆ ಹೋಗಿದ್ವಿ ಅವತ್ತು, ವರ್ಮಿ ಕಾಂಪೋಸ್ಟ್ ತರಬೇಕಂತೇಳಿ ಹೋಗಿದ್ವಿ. ಅವತ್ತು ಅವರು ಹೇಳಿದರು ಇದೇ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿದರು. ಇವಾಗ ನೋಡಿದರೆ ಇದು ವರ್ಮಿ ಕಾಂಪೋಸ್ಟ್ ಅಲ್ಲ, ವರ್ಮಿ ಕಾಂಪೋಸ್ಟಿಗಿರೋ ಪವರೇ ಇದೆ. ಆದರೆ ವರ್ಮಿ ಕಾಂಪೋಸ್ಟ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಹಾಗೆ ವರ್ಮಿ ಕಾಂಪೋಸ್ಟಲ್ಲಿ ಎರೆಹುಳ ಜಾಸ್ತಿ ಇರುತ್ತೆ, ಇದರಲ್ಲಿ ಎರೆಹುಳ ಇರುವುದಿಲ್ಲ. ನಮ್ಮೂರಲ್ಲಿ ಅಂದರೆ ಎಲ್ಲ ಕಡೆನೂ ಕೇಳಿದೆ, ನಮಗೆ ಇಲ್ಲಿ ಸಿಗಲಿಲ್ಲ. ಪರ್ಟಿಕ್ಯುಲರ್ ಶಾಪಲ್ಲಿ ಹೋಗಿ ಕೇಳಿದೆ, ಅವರು ವರ್ಮಿ ಕಾಂಪೋಸ್ಟ್ ಬರುವುದಿಲ್ಲ ಇಲ್ಲಿ. ವರ್ಮಿ ಕಾಂಪೋಸ್ಟ್ ಅಂದರೆ ಇದೆ, ಮತ್ತು ಇದೆ ಅಂತೇಳಿ ತೋರಿಸಿದ್ರು ಅವರು. ಬ್ಯಾಗ್ ತೋರೋಕ್ಕೋಸ್ಕರ ನಾನು ಇದಾದರೆ ನಾನು ಹೋದ ವರ್ಷನೇ ತಂದಿಟ್ಟಿದ್ದೆ ಅಂತೇಳಿ ಹೇಳಿದ್ದೆ. ಅವ್ರು ಹೇಳಿದ್ರು ವರ್ಮಿ ಕಾಂಪೋಸ್ಟ್ ಇದಕ್ಕೆ ಹೇಳೋದು ಅಂತೇಳಿ ಹೇಳಿದರು. ನಾವು ಇದನ್ನು ಹೋದ ವರ್ಷನೇ ಹಾಕಿದರೆ ಖಾಲಿಯಾಗಿ ಹೋಗ್ತಾ ಇತ್ತು. ನಾನು ಮಳೆ ಬರೋಕ್ಕೋಸ್ಕರ ಈ ಗೊಬ್ಬರ ಎಲ್ಲ ಹಾಕಲಿಲ್ಲ, ಹಾಗೆ ಇಟ್ಕೊಂಡೆ. ನೋಡಿ ಫ್ರೆಂಡ್ಸ್, ಇದೇ ಗೊಬ್ಬರ ನೋಡಿ ಫ್ರೆಂಡ್ಸ್,
ಸೇಮ್ ಹಸುವಿನ ಗೊಬ್ಬರ ಥರ ಇದೆ ನೋಡಿ ಫ್ರೆಂಡ್ಸ್. ಪುಡಿ ಪುಡಿ ಪುಡಿಯಾಗಿ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ, ನಾನು ಬೇರೆದ್ರಲ್ಲಿ ತೆಗೆದು ತೋರಿಸ್ತೀನಿ ಮಗ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ನೋಡಿ, ಈ ಥರ ಇದೆ ನೋಡಿ. ಸೇಮ್ ದನದ ಗೊಬ್ಬರ ಇದ್ದಾಗೆ ಇದೆ. ಅಂದರೆ ಇದು ಗಿಡಗಳಿಗೆ ಹಾಕಿದರೆ ಅದು ಹೇಳಿದ್ನಲ್ಲ, ಹಳೆ ಮಣ್ಣಿಗೆ ತುಂಬ ಒಳ್ಳೆಯದು. ಅಂದರೆ ಗಿಡ ನಾನು ಹೇಳಿದ್ನಲ್ಲ, ಹಳೆ ಮಣ್ಣಿಗೂ ಪುನಃ ಜೀವಂತ ಅಂದರೆ ಮರು ಜನ್ಮ ಬರುತ್ತೆ. ಅದ್ರ ಮಣ್ಣೆಲ್ಲ ಒಂಥರ ಅದ್ರದ್ದು ಪೋಷಕಾಂಶ ಎಲ್ಲ ಕಳೆದುಕೊಂಡಿರುತ್ತಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಹಾಕಿದರೆ ಅದಕ್ಕೆ ಪುನರ್ಜನ್ಮ ಕೊಟ್ಟಾಗ ಆಗುತ್ತೆ. ಅದಕ್ಕೋಸ್ಕರ ಇದು ಗೊಬ್ಬರ ಹಾಕುವಾಗ ನಾನು ಇವತ್ತು ನಿಮಗೆ ಗೊಬ್ಬರ ಹಾಕೋದು ನಾನು ತೋರಿಸೋದಿಲ್ಲ, ಯಾಕಂದರೆ ತುಂಬ ಬಿಸಿಲಿದೆ, ಬಿಸಿಲು ಬರೋ ಶುರುವಾಗಿದೆ. ಬಿಸಿಲಲ್ಲಿ ಸೆಕೆಯೆಲ್ಲ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾನು ಸಂಜೆ ಹೊತ್ತಲ್ಲಿ ಹಾಕ್ತೀನಿ. ಗಿಡಕ್ಕೆ ಹಾಕುವಾಗ ಬುಡ ಅದು ಹೇಳಿದ್ನಲ್ಲ, ಸೈಡಲ್ಲಿ ಬುಡ ಮಣ್ಣನ್ನು ಗಿಡದ ಬುಡ ಇದೆಯಲ್ಲ, ಪಾಟಲ್ಲಿ ಬುಡ ಸೈಡ್ ಇದೆಯಲ್ಲ, ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಈ ಸೈಡಿಗೆ ಹಾಕಬೇಕು. ನಾನೀಗ ಹಾಕ್ತಾ ಇಲ್ಲ, ಈ ಸೈಡಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಮಣ್ಣನ್ನು ಸೈಡ್ ಬೇರೆ ಹತ್ರ ಇಲ್ಲಿ ಬುಡಕ್ಕೆ ಹಾಕಬಾರ್ದು. ಈ ಸೈಡಿಗೆ ಕೈಯಲ್ಲಿ ಎರಡು ಮುಷ್ಟಿ ಹಾಕಿ, ಎರಡು ಮುಷ್ಟಿ ಅಲ್ಲ ಅಂದರೆ ಇದರಲ್ಲಿ ಎರಡು ಹಿಡಿ ಹಾಕಿದ್ರು ಸಾಕು. ಕೈಯಲ್ಲಿ ಎರಡು ಮುಷ್ಟಿ ಹಾಕಿದ್ರು ಸಾಕು, ಜಾಸ್ತಿ ಹಾಕೋದು ಬೇಡ. ಎರಡು ಮುಷ್ಟಿ ಅಥವಾ ಇದರಲ್ಲಿ ಎರಡು ಹಾಕಿದರೆ ಸಾಕು. ಅದು ಹಾಕಿ ಮಣ್ಣು ಮುಚ್ಚಿ ಆಮೇಲೆ ನೀರು ಹಾಕಿ, ನೀರಂತೂ ಹಾಕಲೇಬೇಕು. ನೀರು ಹಾಕಿದರೆ ಆಯಿತು. ಇದನ್ನು ಹಾಕಿದರೆ ಅದರಲ್ಲಿ ಹೊಸ ಬೇರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹಾಕಿದರೆ. ಮತ್ತು ಮಣ್ಣು ಸಡ್ಲಾಗಿ ಈಗ ಇಲ್ಲಿ ಮಣ್ಣೆಲ್ಲ ಗಟ್ಟಿಯಾಗಿರುತ್ತಲ್ಲ, ಅದಕ್ಕೆ ಗಾಳಿ ಹೋಗಲಿಕ್ಕೆ ಅವಕಾಶ ಮಾಡಿ ಕೊಡುತ್ತೆ ಈ ಗೊಬ್ಬರ ಹಾಕಿದರೆ. ಇದು ಇಲ್ಲಿಗ ಮಧ್ಯದಲ್ಲೆಲ್ಲ ನಾವು ಮೇಲ್ಗಡೆ ಮಾತ್ರ ಈ ಥರ ಸಡ್ಲು ಮಾಡ್ಕೊಂಡು ಗೊಬ್ಬರ ಹಾಕ್ತೀವಿ. ಅಂದರೆ ಮಧ್ಯ ಎಲ್ಲ ಫುಲ್ ಗಟ್ಟಿಯಾಗಿರುತ್ತಲ್ಲ, ಅದಕ್ಕೋಸ್ಕರ ಮಣ್ಣು ಮಧ್ಯದಲ್ಲಿ ಅದು ಗೊಬ್ಬರ ಹಾಕಿದರೆ ಫುಲ್ಲು ಸಡ್ಲಾಗಿ ಅದಕ್ಕೆ ಗಾಳಿ ಹೋಗಲಿಕ್ಕೆ ಅವಕಾಶ ಕೊಡುತ್ತೆ ಈ ಗೊಬ್ಬರ. ಮತ್ತು ನಾವು ಇದನ್ನು 15 ದಿನಕ್ಕೊಂದ್ಸಲ ಅಥವಾ 20 ದಿನಕ್ಕೊಂದ್ಸಲ ಹಾಕಬೇಕು ಈ ಗೊಬ್ಬರ ಹಾಕೋದಾದರೆ. ಯಾವಾಗಲೂ ಒಂದೇ ಥರ ಗೊಬ್ಬರ ತುಂಬಬಾರ್ದು. ಮತ್ತು ಹಾಕಿದ ಮೇಲೆ ಗೊಬ್ಬರ ನೀರು ಚೆನ್ನಾಗಿ ಕೊಟ್ಟಿದ್ರೆ ಆಯಿತು. ನೀರು ಚೆನ್ನಾಗಿ ಕೊಟ್ಟಿದ್ರೆ ಆಯಿತು. 15 ದಿನಕ್ಕೊಂದ್ಸಲ 20 ದಿನಕ್ಕೋಸ್ಕರ ಹಾಕಿದರೆ ಸಾಕು. ಮತ್ತು ಜಾಸ್ತಿ ಹಾಕೋದು ಬೇಡ. ಹಾಕಿದರೆ ಎರಡೇ ಮುಷ್ಟಿ, ಸಣ್ಣ ಗಿಡಕ್ಕೆ 1 ಮುಷ್ಟಿ ಮಣ್ಣು ಮಿಕ್ಸ್ ಮಾಡಿದರೆ ಆಯಿತು. ಹಾಗೆ 2 ಮುಷ್ಟಿ ಹಾಕಿ ಮಣ್ಣು ಮಿಕ್ಸ್ ಮಾಡಬೇಕು. ಮತ್ತು ಹಾಗೆ ಮೇಲ್ಗಡೆನೇ ಗೊಬ್ಬರ ಹಾಕಿ ಹಾಗೆ ಬಿಟ್ಟು ಹೋಗಬಾರ್ದು. ಮಣ್ಣನ್ನು ತೆಗೆದು ಗೊಬ್ಬರ ಹಾಕಿ ಆದಮೇಲೆ ಮಣ್ಣು ಮುಚ್ಚಿ ಆಮೇಲೆ ನೀರು ಹಾಕಬೇಕು. ಇಷ್ಟು ಮಾಡಿದರೆ ಗಿಡ ಮತ್ತು ಈ ಹಳೆ ಮಣ್ಣು ಇರೋದಲ್ಲ, ಹಳೆ ಮಣ್ಣಿಗೆ ಮತ್ತೆ ಪುನಃ ಜೀವ ಕೊಟ್ಟಾಗುತ್ತೆ. ಇಷ್ಟು ಮಾಡಿದರೆ ಆಯಿತು ಫ್ರೆಂಡ್ಸ್. ನಾನೀಗ ಗೊಬ್ಬರ ಹಾಕ್ತಾಯಿಲ್ಲ, ನಾನು ಸಂಜೆ ಹೊತ್ತಲ್ಲಿ ಹಾಕ್ತೀನಿ. ನಾನೀಗ ಬೆಳಿಗ್ಗೆ ವೀಡಿಯೋ ಮಾಡ್ತಾ ಇರೋದು, ಸಂಜೆ ಹೊತ್ತಲ್ಲಿ ಹಾಕ್ತೀನಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.